ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣಾರ್ಜುನರ ಸಂವಾದವನ್ನು ನೋಡ್ತಾ ಇದ್ದೋ. ಪರಮಾತ್ಮನ ವಿಶ್ವರೂಪವನ್ನು ನೋಡಬೇಕು ಅಂತ ಅರ್ಜುನನು ಆಸೆಯನ್ನು ಪಡ್ತಾ ಇದ್ದಾನೆ. ಈ ಕಣ್ಣುಗಳಿಂದ ನಿನ್ನ ವಿಶ್ವರೂಪವನ್ನು ನೋಡಬೇಕು ಸ್ವಾಮಿ, ನನಗೆ ತೋರಿಸು ಅಂತ ಕೇಳ್ತಾ ಇದ್ದಾನೆ. ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ, ಹೇ ನಾರಾಯಣ, ನಿಮ್ಮ ವಿಶ್ವರೂಪವನ್ನು ನೋಡುವ ಯೋಗ್ಯತೆಯು ನನಗೆ ಇದೆಯೋ ಅಥವಾ ಇಲ್ಲವೋ ಎಂಬ ಸಂದೇಹವು ನನ್ನನ್ನು ಬಾಧಿಸುತ್ತಿದೆ. ನಾನು ವಿಶ್ವರೂಪವನ್ನು ನೋಡಬೇಕು ಅಂತೇನೋ ಕೇಳಿಕೊಂಡೆ, ಆದರೆ ನನಗೆ ಒಂದು ಸಂದೇಹ ಇದೆ, ನಿಮ್ಮ ವಿಶ್ವರೂಪವನ್ನು ನೋಡುವ ಯೋಗ್ಯತೆ ನನಗಿದೆಯೋ ಇಲ್ಲವೋ ಅಂತ. ಹೇ ದೇವ, ಇದರ ನಿಶ್ಚಿತಾರ್ಥವನ್ನು ಬಲ್ಲವರು ತಾವೇ. ನನಗೆ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ನಿಮಗೆ ಗೊತ್ತಿದೆ. ರೋಗಿಯು ತನ್ನ ರೋಗವನ್ನು ನಿರ್ಣಯಿಸಲಾರದಂತೆ ಪ್ರಬಲ ವಾಂಛೆಯುಳ್ಳ ನನಗೆ ಯೋಗ್ಯತೆ ಇದೆಯೇ ಅಥವಾ ಇಲ್ಲವೇ ಎಂಬುದು ಗೊತ್ತಾಗದು. ನನಗೆ ಪ್ರಬಲವಾದ ವಾಂಛೆ ಇದೆ, ನೋಡಬೇಕು ಅಂತ. ಆದರೆ ನನಗೆ ಯೋಗ್ಯತೆ ಇದೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ರೋಗಿಗೆ ತನ್ನ ಕಾಯಿಲೆಯ ತೀವ್ರತೆ ಗೊತ್ತಿಲ್ವಲ್ಲ, ಹಾಗೆ ಬಾಯಾರಿಕೆ ಇರುವವನ ಮುಂದೆ ಜಲದಿಯನ್ನೇ ಅಂದರೆ ಸಮುದ್ರವನ್ನೇ ತಂದಿರಿಸಿದರೂ ಆತನು ಸಾಕೆಂದು ಹೇಳದಂತೆ ಗೂಢವಾಂಛೆಯಿಂದ ನನ್ನನ್ನು ನಾನೇ ಸುಧಾರಿಸಿಕೊಳ್ಳದೆ ಹೋದೆನು. ಈಗ ತುಂಬ ಹೊಟ್ಟೆ ಹಸಿವಾಗಿರ್ತದೆ. ಒಂದು ಕಾರ್ಯಕ್ರಮದಲ್ಲಿ ಬೇಕಾದಷ್ಟು ಅಡುಗೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ಮುಂದೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 5-6 ಜನಕ್ಕೆ ಆಗೋಷ್ಟು ಊಟವನ್ನು ತಂದಿಟ್ಟರೆ ನಮ್ಮ ಮನಸ್ಸಿನಲ್ಲಿ ಏನಂತ ಇರ್ತದೆ ಅಂದರೆ, ಒಂದು 10 ಜನ ಊಟಕ್ಕೆ ಕೂತಿರ್ತೀವಿ, ಅಷ್ಟು ಜನಕ್ಕಾಗೋ ಊಟವನ್ನು ಒಂದು ಪಾತ್ರೆಯಲ್ಲಿ ತಂದು ಇಟ್ಟಿರ್ತಾರೆ. ನಮಗೇನು ಅನ್ನಿಸ್ತದೆ ಅಂದರೆ, ಚೆನ್ನಾಗಿ ಹೊಟ್ಟೆ ಹಸ್ತಿರ್ತದಲ್ಲ, ಅಯ್ಯೋ ಇಷ್ಟು ಜನ ಇದ್ದೀವಲ್ಲ, ಊಟ ಸಾಕಾಗೋದಿಲ್ವೇನೋ, ನನಗೆ ಸಾಕಾಗೋದಿಲ್ಲ, ಎಲ್ಲನೂ ನಾನೇ ತಿಂದುಬಿಡ್ತೀನಿ, ಇಷ್ಟು ಜನ ಬೇರೆ ಇದ್ದಾರಲ್ಲ, ಎಲ್ಲಿ ನನಗೆ ಎಟಕಲಾರ್ದೋ ಸಾಕಾಗೋದಿಲ್ವೋ ಅನ್ನಿಸ್ಬಿಡ್ತದೆ. ಇದು ಎಲ್ಲರಲ್ಲಿ ಇರ್ತಕ್ಕಂಥ ನಿತ್ಯ ಅನುಭವ. ಹಾಗೆ ಇವನಿಗಿರ್ತಕ್ಕಂಥ ವಾಂಛೆ ಹೇಗಿದೆಯಪ್ಪ ಅಂದರೆ, ನನ್ನನ್ನು ನಾನೇ ಸುಧಾರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನಗೆ ಆ ಶಕ್ತಿ ಇದೆಯೋ ಇಲ್ವೋ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಮಗುವಿನ ಯೋಗ್ಯತೆಯನ್ನು ತಾಯಿ ಮಾತ್ರವೇ ತಿಳಿಯುವಂತೆ ನನ್ನ ಯೋಗ್ಯತೆಯನ್ನು ನೀವೇ ಯೋಚಿಸಿ ನಿಮ್ಮ ವಿಶ್ವರೂಪವನ್ನು ನೋಡಲು ಅನುಗ್ರಹಿಸಿ. ಮಗುವಿನ ಯೋಗ್ಯತೆಯನ್ನು ತಾಯಿ ಮಾತ್ರ ತಿಳಿದುಕೊಳ್ಳುವಂತೆ, ಮಗುವಿನ ಸಾಮರ್ಥ್ಯವನ್ನು ತಿಳಿದು ತಾಯಿ ಉಪಚರಿಸುವಂತೆ, ಅದನ್ನು ಪಾಲನೆ ಪೋಷಣೆ ಮಾಡುವಂತೆ ನನ್ನ ಯೋಗ್ಯತೆಯನ್ನು ತಿಳಿದು ನೀವು ನನಗೆ ಅನುಗ್ರಹವನ್ನು ಮಾಡಿ. ಇಲ್ಲವಾದರೆ ನಿನ್ನ ಇಚ್ಛೆಯು ನೆರವೇರಲಾರದೆಂದು ಹೇಳಿರಿ. ಇಲ್ಲಾಂದರೆ ಹೇಳ್ಬಿಡಿ, ಇಲ್ಲ ಅರ್ಜುನ, ನೀನು ನನ್ನ ವಿಶ್ವರೂಪವನ್ನು ನೋಡಲಾರೆ, ನಿನಗೆ ಆ ಶಕ್ತಿ ಇಲ್ಲ ಅಂತ ಹೇಳ್ಬಿಡಿಬೇಕಾದ್ರೆ. ಮತ್ತು ಚಾತಕ ಪಕ್ಷಿಯು ಬಾಯಾರಿಕೆಯನ್ನು ತೀರಿಸುವ ನೆಪದಿಂದ ಮೇಘಗಳು ಸರ್ವಲೋಕಕ್ಕೂ ಯಥೇಷ್ಟವಾಗಿ ಮಳೆಯನ್ನು ಸುರಿಸಿದರೂ ಅದೇ ಮಳೆಯು ಬೋಳು ಬಂಡೆಯ ಮೇಲೆ ಬಿದ್ದರೆ ನಿರುಪಯೋಗವಲ್ಲವೇ. ಈಗ ಚಾತಕ ಪಕ್ಷಿ ಮಳೆ ನೀರನ್ನು ಅಪೇಕ್ಷೆ ಪಡ್ತಾ ಇರ್ತದೆ ಅಂತ ಮಳೆ ಸುರಿತದೆ ಅಂತ ಇಟ್ಕೊಳ್ಳೋಣ. ಆದರೆ ಬಿದ್ದಂಥ ಮಳೆಯನ್ನೆಲ್ಲ ಚಾತಕ ಪಕ್ಷಿಯೇ ಕುಡಿಯೋದಿಲ್ಲ. ಅದು ಎಲ್ಲೆಲ್ಲಿ ಬೀಳ್ತದೋ ಬಿದ್ದಾಗ ಅದು ಬೋಳಾದ ಬಂಡೆ ಮೇಲೂ ಕೂಡ ಬಿದ್ದು ವ್ಯರ್ಥವಾಗುತ್ತೆ. ಹಾಗಂದ್ಬಿಟ್ಟು ಬಂಡೆ ಮೇಲೆ ಬಿದ್ದು ವ್ಯರ್ಥ ಆಗುತ್ತಲ್ಲ ಅಂತ ಮಳೆ ಉಯ್ದೇ ಇರುತ್ತಾ? ಅಕಸ್ಮಾತು ಬರೀ ಪಕ್ಷಿಯೇ ಕುಡಿಯೋಷ್ಟು ಮಳೆ ಏನಾದರೂ ಉಯ್ತದಾ? ಇಲ್ಲ. ಇಲ್ಲಿ ಅರ್ಜುನ ತನ್ನ ಮನಸ್ಸಿನ ಸ್ಥಿತಿಯನ್ನು ಯಾವ್ಯಾವ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾನೆ ನೋಡಿ. ಅದೇ ಮಳೆಯು ಬೋಳು ಬಂಡೆಯ ಮೇಲೆ ಬಿದ್ದರೆ ನಿರುಪಯೋಗವಲ್ಲವೇ. ಚಂದ್ರನು ಕೇವಲ ಚಕೋರಕ್ಕಾಗಿಯೇ ಬೆಳದಿಂಗಳನ್ನು ಪಸರಿಸುವನೆ. ಚಕೋರಕ್ಕೆ ಅವಶ್ಯಕವಾದದ್ದೆಷ್ಟು. ಬೇರೆಯವರಿಗಾಗಿ ಆತನು ವಂಚನೆ ಮಾಡದಿದ್ದರೂ ಆ ಬೆಳದಿಂಗಳು ವ್ಯರ್ಥವಲ್ಲವೇ. ಏಕೆಂದರೆ ಜ್ಞಾನಿ ಅಜ್ಞಾನಿಗಳೆಲ್ಲರಿಗೂ ಉದಾರವಾಗಿ ಅನುಗ್ರಹಿಸುವ ನಿಮಗೆ ಯಾವ ಅಡಚಣೆ ಇದೆ. ಈಗ ಕೇವಲ ನನ್ನ ಉದ್ಧಾರಕ್ಕಾಗಿ ನೀವು ಮಾಡ್ತಾ ಇದ್ದೀರಿ, ಆದರೆ ಇದರಿಂದ ಬೇಕಾದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಒಬ್ಬನನ್ನು ಅನುಗ್ರಹಿಸುವ ರೀತಿಯಲ್ಲಿ ಜಗತ್ತನ್ನೇ ಅನುಗ್ರಹಿಸಿ ಅಂತ ಅರ್ಜುನ ಕೇಳಿಕೊಳ್ಳುವಂತೆ ಇಲ್ಲಿ ಆಗ್ತಾ ಇದೆ. ಅತ್ಯದ್ಭುತವಾಗಿಯೂ ಅಲೌಕಿಕವಾಗಿಯೂ ಇರುವ ನಿಮ್ಮ ಸ್ವರೂಪವನ್ನು ಅನುಗ್ರಹಿಸಿ ವರಪ್ರದಾನ ಮಾಡುವಾಗ ಯೋಗ್ಯತೆಗಳನ್ನು ಸ್ವಲ್ಪವಾದರೂ ಗಣಿಸುವುದಿಲ್ಲ. ಪವಿತ್ರವಾದ ಮೋಕ್ಷವನ್ನು ಸಹ ನಿಮ್ಮ ಬದ್ಧ ವಿರೋಧಿಗಳಿಗೆ ಅನುಗ್ರಹಿಸಿರುವಿರಿ. ಈಗ ಕೃಷ್ಣನ ಬದ್ಧ ವೈರಿಗಳು ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು,
ಜರಾಸಂಧ ಇವ್ರುಗಳನ್ನೆಲ್ಲ ಸಂಹಾರ ಮಾಡಿದಾಗೆಲ್ಲ ಅಂದರೆ ಶತ್ರುಗಳಿಗೂ ಕೂಡ ಅನುಗ್ರಹಿಸಿದ್ದೀರಿ. ಅಂದರೆ ಇಲ್ಲಿ ನೀವು ಯಾರ್ಯಾರನ್ನ ಕೊಂದಿದ್ರೋ ಕೊಂದವ್ರನ್ನೆಲ್ಲ ಕೂಡ ನೀವು ಮೋಕ್ಷವನ್ನೇ ಪ್ರಾಪ್ತಿ ಮಾಡಿಕೊಟ್ಟಿದ್ದೀರಿ. ಈ ರೀತಿಯಲ್ಲಿ ಅವ್ರುಗಳನ್ನೇ ಅನುಗ್ರಹಿಸಿರ್ಬೇಕಾದ್ರೆ ಭಕ್ತನಾದ ನನ್ನ ಗತಿ, ನನಗೆ ಇನ್ನೆಷ್ಟು ಅನುಗ್ರಹ ಮಾಡೋದಿಲ್ಲ ನೀವು, ಅದರಿಂದ ನನಗೆ ಅನುಗ್ರಹಿಸಿ ವಿಶ್ವರೂಪನ ತೋರಿಸಿ ಅಂತ ಅರ್ಜುನ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ವಸ್ತುತಃ ಮೋಕ್ಷ ಪ್ರಾಪ್ತಿಯು ಅತ್ಯಂತ ಕಠಿಣವಾದುದು. ಹೇ ಸ್ವಾಮಿ, ತಾವು ಶರಣಾಗತ ವತ್ಸಲರು. ವಿಷಪೂರಿತವಾದ ಮೊಲೆ ಹಾಲನ್ನು ಉಣಿಸಬಂದ ಪೂತನಿಗೂ ಸಹ ಸನಕ ಸನಂದಾದಿಗಳಂತೆ ಸಾಯುಜ್ಯ ಪದವಿಯನ್ನು ಇತ್ತಿರಿ. ಸನಕ ಸನಂದಾದಿಗಳು ಮಹಾಭಕ್ತರು, ಜ್ಞಾನಿಗಳು. ಅವ್ರಿಗೂ ಕೂಡ ಸಾಯುಜ್ಯ ಪದವಿಯನ್ನು ಇತ್ತ. ಅದೇ ಪದವಿಯನ್ನು ವಿಷದ ಹಾಲನ್ನು ಉಣಿಸಲು ಬಂದ ಪೂತನಿಗೂ ಸಹ ಕೊಟ್ಟ. ಇಲ್ಲಿ ಶತ್ರುತ್ವ ಮಿತ್ರತ್ವಗಳು ಏನೂ ಇಲ್ಲ. ಇಲ್ಲಿ ಪರಮಾತ್ಮನಿಗೆ ಎಲ್ಲರೂ ಒಂದೇ ಅನ್ನುವುದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಪೂತನಿಗೆ ಸ್ವರ್ಗವಾಸವನ್ನು ಸಾಯುಜ್ಯ ಪದವಿಯನ್ನು ಕೊಟ್ಟಿದೆಯಾ ಅಂದಮೇಲೆ ನನಗೆ ನೀನು ಇನ್ನೇನು ಕೊಡಬಲ್ಲೆ ಪರಮಾತ್ಮ, ನನಗೂ ಕೂಡ ಅದನ್ನೇ ಕೊಡು ಅಂತ ಕೇಳ್ತಾ ಇದ್ದಾನೆ. ನಮ್ಮ ರಾಜಸೂಯಯಾಗದಲ್ಲಿ ಸಭಾಸದರ ಮುಂದೆ ವಾಚಾಮಗೋಚರವಾಗಿ ತಮ್ಮ ಮೇಲೆ ಬೈಗಳದ ಮಳೆಯನ್ನು ಕರೆದ ದುಷ್ಟನೂ ಅಪರಾಧಿಯೂ ಆದ ಶಿಶುಪಾಲನಿಗೆ ಮುಕ್ತಿ ಪದವಿಯನ್ನು ಕೊಟ್ಟಿರಿ. ಶಿಶುಪಾಲ ನಿಮ್ಮನ್ನು ರಾಜ್ಯಸಭೆಯಲ್ಲಿ ಅಷ್ಟೊಂದು ಬೈದ, ರಾಜಮರ್ಯಾದೆಯನ್ನು ಪಾದಪೂಜೆಯನ್ನು ಮಾಡಬೇಕಾದ್ರೆ. ಆದರೆ ನೀವು ಅವನನ್ನು ಕೊಂದು ಅವನಿಗೆ ಕೂಡ ನೀವು ಮುಕ್ತಿಯನ್ನು ಕೊಟ್ಟಿರಿ. ಹೇ ಗೋಪಾಲಕೃಷ್ಣ, ಧ್ರುವನೇನು ಮೋಕ್ಷ ಪದವಿಗಾಗಿ ತಮ್ಮನ್ನು ಕುರಿತು ತಪಸ್ಸು ಮಾಡಿದನೆ. ಧ್ರುವರಾಜನ ಕತೆ ಕೇಳಿದ್ದೀವಿ. ಚಿಕ್ಕ ಹುಡುಗ, 5 ವರ್ಷದ ಬಾಲಕ, ಮಲತಾಯಿಯಿಂದ ಅಂದರೆ ತನ್ನ ತಂದೆಯ 2ನೇ ಹೆಂಡತಿಯಿಂದ ಅವಮಾನಕ್ಕೆ ಒಳಗಾಗಿ ಕಾಡಿಗೆ ಬಂದು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅವನೇನು ಮೋಕ್ಷ ಪದವಿಗಾಗಿ ತಪಸ್ಸು ಮಾಡ್ತಾ ಇದ್ನೆ. ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಅಲ್ಪ ಆಕಾಂಕ್ಷೆಯಾದರೂ ಅವನ ಭಕ್ತಿ ಪರಾವಶ್ಯತೆಗೆ ತಾವು ಸೂರ್ಯ ಚಂದ್ರಾದಿಗಳಿಗಿಂತಲೂ ಮಿಗಿಲಾದ ಧ್ರುವ ಪದವಿಯನ್ನು ಅನುಗ್ರಹಿಸಿದಿರಿ. ಅವನು ತನ್ನ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅನ್ನೋ ಇಚ್ಛೆಗೆ ತಪಸ್ಸು ಮಾಡ್ದ. ಆದರೆ ಅವನಿಗೆ ಸೂರ್ಯ ಚಂದ್ರರಿಗಿಂತಲೂ ಮಿಗಿಲಾದ ಪದವಿಯನ್ನು ನೀವು ಕೊಟ್ರಿ. ಈ ರೀತಿ ದುಃಖದಿಂದ ತಮ್ಮ ಶರಣು ಬಂದವರನ್ನು ಉದಾರತೆಯಿಂದ ಕಾಪಾಡುವವರು ತಾವೊಬ್ಬರೇ. ಗುರು ಅನ್ನುವ ಭಾವನೆಯಿಂದ ಇಲ್ಲಿ ಬಹುವಚನವನ್ನು ಉಪಯೋಗಿಸಿ ಅರ್ಜುನ ಮಾತಾಡ್ತಾ ಇದ್ದಾನೆ. ಉದಾರತೆಯಿಂದ ಕಾಪಾಡೋದು ನೀವೊಬ್ಬರೇ. ಅಜಮಿಳನು ಮಮಕಾರದಿಂದ ತನ್ನ ಮಗನನ್ನು ಕರೆಯುವಾಗ ನಾರಾಯಣ ನಾಮೋಚ್ಚಾರಣೆ ಮಾಡಿದ್ದಕ್ಕೆ ಆತನ ಪಾಪಗಳಾವುದನ್ನು ಯೋಚಿಸದೆ ಆತನಿಗೆ ಮುಕ್ತಿ ಪದವಿಯನ್ನು ಕೊಟ್ಟಿರಿ. ಅಜಮಿಳನಿಗೆ ಬಹುವಾದ ಕಳಂಕ ಅಂಟಿಕೊಂಡಿತ್ತು. ತನ್ನ ಮಗಳನ್ನೇ ಕೂಡ ಇವನು ಭೋಗಿಸ್ತಾ ಇದ್ದಾನೆ ಅನ್ನೋ ಒಂದು ಕಳಂಕ ಇತ್ತು. ಅದು ಅಲ್ಲದೆ ಅವನು ಬೇಕಾದಷ್ಟು ಪಾಪಕೃತ್ಯಗಳನ್ನು ಕೂಡ ಮಾಡಿದ್ದ. ಆದರೆ ಸಾಯುವ ಸಮಯದಲ್ಲಿ ಅವನು ನೀರನ್ನು ಕುಡಿಯೋದಕ್ಕೋಸ್ಕರ ತನ್ನ ಮಗನನ್ನು ಕೂಗ್ದ. ಮಗನಿಗೆ ನಾರಾಯಣ ಅನ್ನೋ ಹೆಸರಿಟ್ಟಿದ್ದ. ಆ ಪ್ರಾಣ ಹೋಗುವ ಸಮಯದಲ್ಲಿ ಅವನ ಮನಸ್ಸು ಪೂರ್ತಿ ಆ ನಾರಾಯಣ ಅನ್ನೋ ಹೆಸರು ಮೇಲೆ ನಿಂತುಕೊಳ್ತು. ಆಗ ಅವನು ನಾರಾಯಣ ಅನ್ನೋ ಬದಲು ನಾರ ಅಂದ, ಪ್ರಾಣ ಹೊರಟೋಯ್ತು. ಭಾವನೆಯು ಕೂಡ ನಾರಾಯಣ ಅನ್ನೋ ಭಾವನೆ ಮೇಲೆ ನಿಂತಿತ್ತು. ಆಗ ಏನಾಯಿತು, ಯಮದೂತರನ್ನು ಶಿಕ್ಷಿಸುವ ಬದಲು ವಿಷ್ಣು ಲೋಕದ ದೂತರು ಬಂದು ಆತನನ್ನು ಕರೆದುಕೊಂಡು ಹೋದರು. ಈ ರೀತಿಯಲ್ಲಿ ನೀವು ಅವನಿಗೆ ಪದವಿಯನ್ನು ಕೊಟ್ಟಿರಿ. ನಿಮ್ಮ ಎದೆಯ ಮೇಲೆ ಬಿದ್ದ ಭೃಗು ಮಹರ್ಷಿಯ ಪಾದ ಚಿಹ್ನೆಯನ್ನು ಅಲಂಕಾರದಂತೆ ಚಿರಸ್ಥಾಯಿಯಾಗಿ ಧರಿಸಿರುವಿರಿ. ಭೃಗು ಮಹರ್ಷಿ ಬಂದು ಎದೆಗೆ ಒದ್ದಾಗ ಅದು ಅಹಂಕಾರದ ಕಣ್ಣು ಬೆಳೆದಿದ್ದರಿಂದ ಈ ಕಥೆಯೆಲ್ಲ ನೀವು ಕೇಳಿದ್ದೀರಿ. ಅದನ್ನು ನೀವು ಪಾದ ಚಿಹ್ನೆಯನ್ನು ಅಲಂಕಾರವಾಗಿ ಧರಿಸಿದ್ದೀರಿ. ಅದನ್ನು ನಿಮಗೆ ಶತ್ರು ಸಂಹಾರವನ್ನು, ಶಂಕಾಸುರನ ಶರೀರವಾದ ಶಂಖವನ್ನು ನಿಮ್ಮ ಕೈಯಲ್ಲಿ ಪ್ರೇಮದಿಂದ ಧರಿಸಿರುವಿರಿ. ಶತ್ರುವಾದ ಶಂಕಾಸುರನ ಆ ಶರೀರವನ್ನು ಶಂಖವನ್ನಾಗಿ ಮಾಡಿಕೊಂಡು ಕೈಯಲ್ಲಿ ಧರಿಸ್ಕೊಂಡಿದ್ದೀರಿ. ವಿಷ್ಣುವಿನ ಕೈಯಲ್ಲಿರ್ತಕ್ಕಂಥ ಚಕ್ರ ಕಥೆ ಇದು. ಅವನೊಬ್ಬ ಶತ್ರು ರಾಕ್ಷಸನಾಗಿದ್ದ. ಅವನನ್ನು ಕೊಂದು ಆ ಶಂಖವನ್ನಾಗಿ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಭೂದಾನದೊಂದಿಗೆ ಆತ್ಮಸಮರ್ಪಣೆ ಮಾಡದ ಬಲಿಯ ತ್ಯಾಗಕ್ಕೆ ಮರುಳಾಗಿ ಆತನ ಮನೆಯ ದ್ವಾರಪಾಲಕರಾದಿರಿ. ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದು ಆತನ ಭಕ್ತಿಗೆ ಮೆಚ್ಚಿ ಆ ಬಲಿಚಕ್ರವರ್ತಿಯ ಮನೆಯ ದ್ವಾರಪಾಲಕನಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ. ಎಂದಿಗೂ ನಿಮ್ಮನ್ನು ಭಜಿಸದ, ನಿಮ್ಮ ಹೆಸರನ್ನಾದರೂ ಕೇಳದ ಅನೇಕರಿಗೆ ಸಹ ನಾಮೋಚ್ಚಾರಣೆ ಮಾಡಿದ್ದಕ್ಕೆ ವೈಕುಂಠ ಲೋಕವು ಲಭಿಸುವಂತೆ ಮಾಡಿದಿರಿ. ಸಕಾಮದಿಂದಲಾಗಲಿ ದ್ವೇಷ ಬುದ್ಧಿಯಿಂದಲಾಗಲಿ ನಿಮ್ಮ ನಾಮಸ್ಮರಣೆ ಮಾಡಿದವರಿಗೆ ಮುಕ್ತಿಯನ್ನು ಕೊಟ್ಟಿರುತ್ತೀರಿ.
ಇಂತಹ ಉದಾರಿಗಳಾದ ನೀವು ನನ್ನ ಮೇಲೆ ನಿಮ್ಮ ಔದಾರ್ಯವನ್ನು ಬಿಟ್ಟು ಮತ್ತೊಂದು ವಿಧವಾಗಿ ಹೇಗೆ ವರ್ತಿಸುವಿರಿ? ಅರ್ಜುನ ಇಷ್ಟೆಲ್ಲ ಹೊಗಳುವಂತೆ ಕಂಡೀಷನ್ಗಳಾಗ್ತಾ ಇದ್ದಾನೆ. ಇಂತಿಂಥವ್ರಿಗೆಲ್ಲ ಹಿಂಗೆ ಮಾಡಿದ್ದೀರಿ, ಇನ್ನು ನಾನು ಇಷ್ಟೊಂದು ಭಕ್ತಿಪೂರ್ವಕವಾಗಿದ್ದೀನಿ, ನನ್ನ ಮೇಲೆ ನೀವು ಉದಾರತೆಯನ್ನು ತೋರಿಸಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಗೊತ್ತಾಗದಂತೆ ಭಕ್ತಿಯನ್ನು ಪ್ರಕಟಪಡಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾನೆ. ತನ್ನ ಹಾಲಿನ ಪ್ರಭಾವದಿಂದಲೇ ಜಗತ್ತಿನ ಸಂಕಟವನ್ನೆಲ್ಲ ದೂರ ಮಾಡುವ ಶಕ್ತಿಯುಳ್ಳ ಕಾಮಧೇನು ತನ್ನ ಕರು ಹಸುವಿನಿಂದ ಬಳಲುವುದೇ? ಕಾಮಧೇನುವಿನ ಕರು ಹಸುವಿನಿಂದ ಬಳಲ್ತದೆಯೇ? ಯಾಕಂದರೆ ಕಾಮಧೇನುವಿನ ಹಾಲನ್ನು ಕುಡಿದು ಜಗತ್ತೆಲ್ಲವೂ ಸಂತೋಷ ಪಡ್ತಿರುವಾಗ ಸ್ವತಃ ಅದರ ಕರು ಸಂಕಟ ಪಡ್ತದ? ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದರಂತೆ ಏ ದೇವ, ನನ್ನ ಕೋರಿಕೆಯೆಲ್ಲವನ್ನು ನೀವು ಅವಶ್ಯವಾಗಿಯೂ ನೆರವೇರಿಸುವಿರಿ, ಇದರಲ್ಲಿ ಸಂದೇಹವೇನಿದೆ? ನೀವು ನೆರವೇರಿಸ್ತೀರಿ ದೇವ, ಇದರಲ್ಲಿ ಸಂದೇಹವೇ ಇಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನೀವು ಮೊದಲು ನಿಮ್ಮ ವಿಶ್ವರೂಪವನ್ನು ನೋಡುವ ಯೋಗ್ಯತೆಯನ್ನು ಉತ್ಪನ್ನ ಮಾಡಿರಿ. ಈ ನನ್ನ ಕಣ್ಣುಗಳಿಂದ ವಿಶ್ವರೂಪವನ್ನು ನೋಡುವ ಸಾಮರ್ಥ್ಯವನ್ನು ಉಂಟು ಮಾಡಿ ನನ್ನ ಕಾಮನೆಗಳನ್ನು ಪೂರ್ಣಗೊಳಿಸಿ. ಅದರಿಂದ ಏ ಪರಮಾತ್ಮ, ನನ್ನ ಈ ಕಣ್ಣುಗಳಿಗೆ ನಿಮ್ಮ ವಿಶ್ವರೂಪವನ್ನು ನೋಡುವ ಶಕ್ತಿಯನ್ನು ಮೊದಲು ಕೊಡಿ, ನಂತರ ನಿಮ್ಮ ವಿಶ್ವರೂಪವನ್ನು ತೋರಿಸಿ ಅಂತ ಇಲ್ಲಿ ಅರ್ಜುನ ಈ ಬಗೆಯಲ್ಲಿ ಪರಮಾತ್ಮನಲ್ಲಿ ಮೊರೆ ಇಡ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.